ಈ ಚಿಕ್ಕ ಯಜಮಾನರು ನಮ್ಮೂರ ನ್ಯಾಯ ದೇವರು ಈ ಚಿಕ್ಕ ಯಜಮಾನರು. ಮಾತಿನಲ್ಲಿ ವಿಷವಿಲ್ಲ, ಆಡಿದರೆ ಪೊಳ್ಳಿಲ್ಲ, ನೀತಿಯಲ್ಲಿ ಎರಡಿಲ್ಲ, ರೀತಿಯಲ್ಲಿ ಎಡವಿಲ್ಲ, ಮಾನ ತನ್ನ ಪ್ರಾಣ ಎನ್ನುವ ನಮ್ಮೂರ ನ್ಯಾಯ ದೇವರು ಈ ಚಿಕ್ಕ ಯಜಮಾನರು. ತಂದಾನಾನ ತಾನಾನ ತಂದಾನಾನ ತಾನಾನ. ರಾಗಿಯಾಗಲಿ ಜೋಳವಾಗಲಿ ಹರಸಿ ಬೆಳೆಸುವ ಒಳ್ಳೆ ಕೈಗುಣ. ಗುಡಿಸಲಾಗಲಿ ಗುಡಿಗಳಾಗಲಿ ಕಟ್ಟಿ ಉಳಿಸುವ ಚಿನ್ನದ ಗುಣ. ಮೊದಲಾಗಿ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ನಂತರ ಇದರಲ್ಲಿ ಜೊತೆ ಸಹ ಇಟ್ಕೊಂಡಿದ್ದೀರಿ. ಅಲ್ಲಿ ಮುಖ್ಯವಾಗಿ ನೋಡ್ತಾ ಹೋದ್ರೆ ಸಹಜವಾಗಿ ಅದರ ರೂವಾರಿ ಏನಂದ್ರೆ ನಮ್ಮ ಸಬ್ಜೆಕ್ಟಿನ ಅಥವಾ ಸಮಾಜಶಾಸ್ತ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ವೈ ನಾಗರಾಜ್ ಸರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಯಾಕಂದ್ರೆ ಆ ನಿವೃತ್ತಿ ಆಗ್ತಕ್ಕಂಥ ವಯಸ್ಸಿನ ನಿವೃತ್ತಿ ಆಗ್ತಕ್ಕಂಥ ದಿನಾಂಕ ಇದೆಯಲ್ಲ, ಆ ದಿನಾಂಕದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ರಜದಲ್ಲಿರ್ತಾರೆ ಅನ್ನೋದು, ಹಾಗಾಗಿ ಇಟ್ಕೊಂಡಿರ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀರಲ್ಲ, ಹಾಗಾಗಿ ನಮ್ಮ ಸರ್ ಅವರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ 2011-12 ಹಿಡಿದು ಇಲ್ಲಿವರೆಗೂ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಅವ್ರ ಜೊತೆ. ಹಾಗಾಗಿ ಅವರ ಮಾರ್ಗದರ್ಶನ ಅನ್ನುವಂಥದ್ದು ಬಹಳಷ್ಟು ಉತ್ತಮವಾಗಿತ್ತು ನನ್ನ ಜೊತೆಯಲ್ಲಿ ಅನ್ನುವಂಥದ್ದು. ಯಾಕೆಂದರೆ ಸಹಜವಾಗಿ ತರಗತಿಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಪೂರ್ಣಗೊಳಿಸ್ತಕ್ಕಂಥ ಇರ್ಬೋದು, ಸಿಲೆಬಸ್ ಪೂರ್ಣ ಆಗಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಇವತ್ತು ಬಂದಾಗ ಅವ್ರು ನೋಡಿದಾಗ ನನಗೆ ಅನಿಸ್ತು ಸಹಜವಾಗಿ 60 ವರ್ಷ ಆಗ್ತಾ ಬಂದ ಅನ್ನುವಂಥದ್ದು. ಕೆಲವೊಂದು ಕಡೆ ಅವರ ದೇಹ ವಯಸ್ಸಾಗಿರ್ಬೋದು, ಆದರೆ ಅವರು ಇಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಆ ಸೇವೆಯ ವಯಸ್ಸು ಇನ್ನೂ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಅವರನ್ನ ನೆನ್ಪು ಮಾಡ್ಕೋಬೇಕನ್ನುವಂಥದ್ದು ಅವತ್ತು ಹೇಗೆ ನನಗೆ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದು, ಆದರೂ ಇವತ್ತು ಸಹ ಆ ಒಂದು ಅಭಿನವ ಭಾವ ನಮ್ಮ ಜೊತೆಯಲ್ಲಿ ಇದೆ ಅನ್ನೋದು. ಹಾಗಾಗಿ ಅದನ್ನು ಮಾತಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೇರವಾಗಿ ವಿಷಯಕ್ಕೆ ಬಂದೆ ನಾನು. ಹಾಗಾಗಿ ನಮ್ಮ ಹಿರಿಯ ಉಪನ್ಯಾಸಕರಿರ್ತಕ್ಕಂಥ ನಾಗೇಶ್ ಅವರು ನನ್ನ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹ ಬಾಂಧವ ಉಪನ್ಯಾಸಕರು ಸಹ ಈ ಒಂದು ಕಾರ್ಯಕ್ರಮದ ನಿಮಿತ್ತ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಕೊಡ್ಬಿಟ್ಟು ಒಂದೆರಡು ಮಾತುಗಳನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಹೋಗ್ತೀನಿ. ಸಹಜವಾಗಿ ಈ ಒಂದು ಗೃಹೋದರ ಕಾರ್ಯಕ್ರಮದಲ್ಲಿ ಹಾಕೊಂಡಿರ್ತಕ್ಕಂಥ ಪ್ರಮುಖವಾದ ಅಂಶಗಳನ್ನು ನಾವು ನೋಡ್ತಾದಾಗ ಇಲ್ಲಿಂದ ಹೊರ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಂದ್ರೆ ತೃತೀಯ BA ವಿದ್ಯಾರ್ಥಿಗಳು ಏನಿದ್ದೀರಲ್ಲ, ಸಹಜವಾಗಿ ಇಲ್ಲಿಂದ ಹೊರ ಹೋಗ್ಬೇಕಾದಾಗ ಕೆಲವೊಂದು ಅಂಶಗಳನ್ನ ತೆಗೆದುಕೊಂಡು ಹೋಗ್ತೀರಿ, ಮತ್ತೆ ಕೆಲವೊಂದು ಅಂಶಗಳನ್ನ ನೀವು ನಿಮ್ಮ ಮನಸ್ಸಿಂದ ಹೊರ ಬಿಡಬೇಕಾಗುತ್ತೆ. ನಾವು ಏನಂತ ತೆಗೆದುಕೊಂಡು ಹೋಗ್ತೀರಿ, ಇಲ್ಲಿ ಬಂದಿದ್ದೀರಿ, ಸ್ನೇಹವನ್ನು ಪಡ್ಕೊಂಡಿದ್ದೀರಿ, ಪ್ರೀತಿ ವಿಶ್ವಾಸವನ್ನು ಪಡ್ಕೊಂಡಿದ್ದೀರಿ, ಸಹಬಾಳ್ವೆಯನ್ನು ಕಲ್ತ್ಕೊಂಡಿದ್ದೀರಿ, ಎಲ್ಲ ಉಪನ್ಯಾಸಕರಿಂದ ಒಳ್ಳೊಳ್ಳೆ ಅಂಶಗಳನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ಎಲ್ಲ ಉಪನ್ಯಾಸಕರಿಂದ ಒಳ್ಳೊಳ್ಳೆ ಅಂಶಗಳನ್ನು ಪಡ್ಕೊಂಡಿದ್ದೀರಿ. ಅದನ್ನ ಮುಂದಿನ ದಿನಗಳಲ್ಲಿ ಹೊರ ಹೋದಾಗ ಅವುಗಳನ್ನ ಸದ್ಬಳಕೆಯನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಮತ್ತೆ ಇವು ಮನೋವೈಕಲ್ಯಗಳು ಅಂತಲೂ ಸಹ ಕರಿತೀವಿ, ಅಥವಾ ಉಲ್ಲಾಸಗಳು ಅಂತಲೂ ಸಹ ಕರಿತೀವಿ. ಆ ಉಲ್ಲಾಸಗಳು ಹೇಗಿರುತ್ತವೆ ಅಂದ್ರೆ ಸಹಜವಾಗಿ ಅವಿಭಕ್ತ ಕುಟುಂಬದಿಂದ ಪ್ರಾರಂಭ ಆಗ್ತಾವೆ. ಸಹಜವಾಗಿ ಎಲ್ಲಿ ಬಂದಿದ್ರೆ ವಿಭಕ್ತ ಕುಟುಂಬಕ್ಕೆ ಬಂದಿದೆ. ಪ್ರಾರಂಭದಲ್ಲಿ ನಮ್ಮ ಮುಂದಿದ್ದಂಥ ಅವಿಭಕ್ತ ಕುಟುಂಬ ಕಾಣ್ತಾ ಇತ್ತು, ತುಂಬಿತ್ತು. ಈಗ ವಿಭಕ್ತ ಕುಟುಂಬದ ಕಡೆಗೆ ಬಂದಿದ್ವಿ. ಅದರಲ್ಲಿ ಅರ್ಧ ವಿದ್ಯಾರ್ಥಿಗಳು ಇದ್ದದ್ದು ಹೊರಗಡೆ ಹೋಗಿದ್ದಾರೆ. ಆದ್ರೂ ಇಲ್ಲಿ ಹಾಗಾಗಿ ಅವಿಭಕ್ತ ಕುಟುಂಬದಲ್ಲಿ ನಾವು ಏನೆಲ್ಲ ಕಲಿತೀವಲ್ಲ ಅದು ಶಾಶ್ವತ ಉಳಿಬೇಕು. ನಂತರ ಯಾವನ್ನ ತ್ಯಜಿಸ್ಬೇಕು ಅಂತಂದ್ರೆ ಅಸೂಯೆಯನ್ನ ತ್ಯಜಿಸ್ಬೇಕನ್ನುವಂಥದ್ದು, ದುಃಖವನ್ನ ಅನ್ನುವಂಥದ್ದು, ಮತ್ತೆ ವೈಷಮ್ಯವನ್ನು ತ್ಯಜಿಸಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ದ್ವೇಷ ಅನ್ನುವಂಥದ್ದು, ಅಸೂಯೆ ಅನ್ನುವಂಥದ್ದು, ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಇವುಗಳನ್ನು ಕೈ ಬಿಟ್ಟಾಗ ಮಾತ್ರ ನಾವು
ಸಮಾಜದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾಗಿ ಅವುಗಳನ್ನ ರೂಢಿಸ್ಕೋಬೇಕು. ಇವುಗಳನ್ನ ರೂಢಿಸ್ಕೊಳ್ತಾ ಹೋದಾಗ ನಾವು ಮುಂದಿನ ಸಮಾಜದಲ್ಲಿ ಅಥವಾ ಮುಂದಿನ ಹಂತದಲ್ಲಿ ಇಲ್ಲಿಂದ ಹೊರಗೋದಾಗ ಸಮಾಜದಲ್ಲಿ ಹೇಗೆ ಬದುಕಬೇಕು, ಯಾವ ರೀತಿಯಲ್ಲಿ ನಾವು ಸಮಾಜವನ್ನು ಹಾಕೊಂಡಿದ್ದೀವಿ ಅನ್ನುವಂಥದ್ದು ನಮಗೆ ಸಿಗ್ತಕ್ಕಂಥ ಕಂಡು ಬರುತ್ತೆ. ಹಾಗಾಗಿ ಉನ್ನತ ಶಿಕ್ಷಣವನ್ನು ಪಡೆಯಬಹುದು. ಉನ್ನತ ಶಿಕ್ಷಣದಿಂದ ನಮ್ಮ ಸಮುದಾಯಗಳು ಹೆಂಗಿದಾವೆ, ನಾವೇ ವರ್ತಿಸ್ಬೇಕು ಅನ್ನೋಂಥದ್ದನ್ನು ತಿಳ್ಕೋಬಹುದು. ಇದ್ರ ಜೊತೆಗೆ ನೀವು ಮುಂದೆ ಇವುಗಳನ್ನು ಪಡ್ಕೊಳ್ತಾ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ನಾವು ಇನ್ನೊಂದು ನಾನು ಹೇಳ್ತಾ ಹೋಗ್ತೀನಿ. ನಾವು ವೈನಗರ ಸರ್, ಹಾಗಾಗಿ ವೈನಗರ ಸರ್ ಅವರ ಜೊತೆ ಉತ್ತಮವಾದಂಥ ಬಾಂಧವ್ಯ ಹೆಂಗಿತ್ತಂದ್ರೆ ಕೆಲವು ಸಂದರ್ಭದಲ್ಲಿ ಉತ್ತಮವಾಗಿ ವಿಕಾಸ ಬರ್ತಾ ಇತ್ತು. ಯಾವ ರೀತಿಯಲ್ಲಿ ವಿಕಾಸ ಬರ್ತಾ ಇತ್ತು ಅಂದ್ರೆ ಸಹಜವಾಗಿ ನಾವಿಬ್ರು ಒಂದೇ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡೋದಾಗಿರೋದ್ರಿಂದ ಆ ಟೀಚ್ನಲ್ಲಿ ಪೂರ್ಣಗೊಂಡಿದೆಯೇ ಇಲ್ವೋ, ಆ ಸಿಲೆಬಸ್ ಪೂರ್ಣಗೊಂಡಿದೆಯೋ, ವೈಯಕ್ತಿಕವಾಗಿ ಏನಿಲ್ಲ ಇಲ್ಲಿ, ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಯಾವುದೂ ಇಲ್ಲ. ಆ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು. ನಾವು ಮಾಡುವಂತ ಬೋಧನೆ ವಿದ್ಯಾರ್ಥಿಗೆ ಅನ್ಯಾಯ ಆಗಬಾರ್ದು. ಹಾಗಾಗಿ ವಿದ್ಯಾರ್ಥಿಗೆ ಈ ವರ್ಷದ ಸಿಲೆಬಸ್ ಏನಿದೆ ಅದನ್ನ ಸಂಪೂರ್ಣ ಮುಟ್ಟಿಸಬೇಕು, ಆ ವಿದ್ಯಾರ್ಥಿಗೆ ಅರ್ಥೈಸಬೇಕು. ಅವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ರು. ಆ ಮಾರ್ಗದರ್ಶನ ಮೇಲೆ ನಾವು